ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಪ್ಪ ಅಂದರೆ ಬೆಂಗಳೂರಿನಲ್ಲಿ ಫೇಮಸ್ ಆದಂಥ ದೇವಾಲಯಗಳಲ್ಲಿ ಒಂದಾದಂಥ ಬನಶಂಕರಿ ಟೆಂಪಲ್ಗೆ ಬಂದಿದ್ದೀನಿ. ಇದು ಲೊಕೇಟ್ ಆಗಿರೋದು ಬ್ಯಾಂಗ್ಳೂರಿನ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಹೇಳೋದಾದರೆ, ಇಲ್ಲಿ ನಿಂಬೆಹಣ್ಣಿನ ದೀಪದ ಆರತಿನೇ ವಿಶೇಷತೆ. ಯಾಕೆ ಅಂದರೆ ಭಕ್ತಾದಿಗಳು ತಮ್ಮ ಒಂದು ಕೆಲಸಗಳು ಕಾರ್ಯಗಳು ನೆರವೇರಲಿ ಅಂತ ತಾಯಿಗೆ ನಿಂಬೆಹಣ್ಣಿನ ರೂಪದಲ್ಲಿ ನಿಂಬೆಹಣ್ಣಿನ ಆರತಿನ ಮಾಡ್ತಾರೆ. ಸೊ ಇದು ಇಲ್ಲಿನ ವಿಶೇಷತೆ ಆಗಿರುತ್ತೆ. ಹಾಗೆ ಇದು ಸುಮಾರು ಒಂದು 100ರಿಂದ 150 ವರ್ಷ ಹಳೆಯಾದ ದೇವಸ್ಥಾನ ಆಗಿರುತ್ತೆ. ಇವತ್ತು ನಾನು ಸಹ ನಿಮಗೆ ಇಲ್ಲಿ ನಿಂಬೆಹಣ್ಣಿನ ದೀಪ ಹೇಗೆ ಹಚ್ಚೋದು ಹಾಗೆ ಅದರದ್ದು ಮಾಹಿತಿನ ತಿಳಿಸ್ಕೊಡೋಕ್ಕೆ ಫಸ್ಟ್ ವ್ಲಾಗಲ್ಲಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಒಂದು ಈ ವಿಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಮನೆಯಿಂದನೇ ಎಲ್ಲನೂ ತಂದಿದ್ದೆ, ಬಟ್ ನಿಂಬೆಹಣ್ಣ ಮಾತ್ರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ಹಾಗೆ ಮೊದಲು ನಾನಿಲ್ಲಿ ಕೈ ಕಾಲು ತೊಳ್ಕೊಂಡು ಮೊದಲು ನಿಂಬೆಹಣ್ಣ ವಾಶ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ನಾನು ಒಂದು ಸ್ಟೀಲ್ ತಟ್ಟೆ ಸಹ ತಂದಿದ್ದೀನಿ, ಅದನ್ನು ಸಹ ನಿಮಗೆ ಈಗ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು 2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಯಾಕೆ ಅಂದರೆ ಇದು ಮೊದಲನೇ ವಾರ ಆಗಿರೋದ್ರಿಂದ ನಾನು ಒಂದೇ ನಿಂಬೆಹಣ್ಣ 2 ಭಾಗ ಆಗಿ ಕಟ್ ಮಾಡಿ ಹಚ್ಚಬೇಕಾಗುತ್ತೆ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಒಂದು ಸ್ಟೀಲ್ ತಟ್ಟೆ ತೊಗೊಂಡಿದ್ದೀನಿ. ಮೊದಲು ಇದನ್ನು ಅಡಿಕೆ ತಟ್ಟೆಯಲ್ಲಿ ಹಚ್ತಿದ್ರು, ಈಗ ಅದನ್ನು ಇಲ್ಲಿ ಬ್ಯಾನ್ ಮಾಡಿದ್ದಾರೆ. ಯಾಕೆ ಅಂದರೆ ಕೈ ತುಂಬ ಜನಕ್ಕೆ ಸುಟ್ಟೋಗಿದೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಸೀರೆ ಹರಾಜಾಗ್ತಾರೆ ಪ್ರತಿ ಶುಕ್ರವಾರ. ಇಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಸೀರೆಗಳು ಸಿಗುತ್ತೆ, ನಿಮಗೆ ಬೇಕಾದರೆ ನೀವು ಸಹ ತೊಗೋಬೋದು. ನಂತರ ಇದು ದೀಪದ ಆರತಿ ಮಾಡೋಕ್ಕೆ ಅಂತಲೇ ಇರುವಂಥ ಜಾಗ. ಇದು ದೇವಸ್ಥಾನದ ಬ್ಯಾಕ್ ಸೈಡಲ್ಲೇ ಇದೆ. ನಿಮಗೆ ನೀವು ಆರಾಮಾಗಿ ದೀಪದ ಆರತಿ ಮಾಡ್ಕೋಬೋದು. ನಾನು ಮನೆಯಿಂದನೇ ಎಲ್ಲ ಪದಾರ್ಥನ ತೊಗೊಬಂದಿದ್ದೆ. ಇವಾಗ ಏನೇನು ತಂದಿದೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಬಟ್ ನಿಂಬೆಹಣ್ಣು ಮಾತ್ರ ನಾನು ಇಲ್ಲಿ ಖರೀದಿ ಮಾಡಿದ್ದು. ನಿಂಬೆಹಣ್ಣು ತಂದಿದ್ದೆ ನಾನು, ಮತ್ತು ಅದಕ್ಕೆ ತುಪ್ಪ, ಸ್ವಲ್ಪ ಹೂ ತೊಗೊಂಡಿದ್ದೆ. ಹಾಗೆ ಇಲ್ಲಿ ಬತ್ತಿ ತೊಗೊಂಡಿದ್ದೀನಿ, ಗುಂಡು ಬತ್ತಿ, ಮತ್ತು ಅರಿಶಿನ ಮತ್ತು ಕುಂಕುಮ ತೊಗೊಬಂದಿದ್ದೀನಿ. ಒಂದು ಮ್ಯಾಚಸ್ಸು ಮತ್ತು ಇಲ್ಲಿ ಒಂದು ನೈಫ್ ತೊಗೊಂಡಿದ್ದೀನಿ. ಇದಿಷ್ಟು ಬೇಕಾಗುತ್ತೆ ನಿಮಗೆ. ಈಗ ಸ್ಟೀಲ್ ತಟ್ಟೆಗೆ ಮೊದಲು ಹೂವನ್ನ ಈ ರೀತಿ ಕಿತ್ತಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಯಾಕೆ ಮಾಡ್ತಾರೆ ಅಂದರೆ, ದೇವಿಗೆ ನಾವು ಹೂವು ಮತ್ತು ಅರಿಶಿನ ಕುಂಕುಮನ ಅರ್ಪಿಸುವಂಥ ವಿಧಾನ ಇದು. ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಮೊದಲು ಹೂವನ್ನೆಲ್ಲ ನೋಡಿ ಈ ರೀತಿ ಕಿತ್ತಿ ಹಾಕಿ ನೀಟಾಗಿ ಅದನ್ನು ತಟ್ಟೆ ಒಳಗಡೆ ಇದು ಮಾಡ್ಕೊಳ್ತೀನಿ. ನಂತರ ಈಗ ನಾನು ತೊಗೊಂಡಂಥ ಮೊದಲೇ ವಾರ ಅಲ್ವಾ, ಅದಕ್ಕೆ 1 ನಿಂಬೆಹಣ್ಣ ಕಟ್ ಮಾಡಿದ್ರೆ ಇದು 2 ದೀಪ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ಇದನ್ನು 2 ಹೋಳಾಗಿ ಕಟ್ ಮಾಡಿಕೊಂಡು, ಅಲ್ಲಿ ಒಂದು ಬಾಕ್ಸ್ ಇಟ್ಟಿರ್ತಾರೆ ನಿಮಗೆ ನಿಂಬೆಹಣ್ಣಿನ ರಸನ ಹಾಕೋಕ್ಕೆ ಅಂತಲೇ, ನೀವು ಅದರಲ್ಲೇ ಯೂಸ್ ಮಾಡ್ಕೋಬೋದು. ನಂತರ ಈಗ ಅದನ್ನು ಈ ರೀತಿ ಉಲ್ಟಾ ಮಾಡ್ಕೊಳ್ತೀನಿ. ಉಲ್ಟಾ ಮಾಡಿ ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಭಾಗನ ಸಹ ನಾನು ಈ ರೀತಿ ಉಲ್ಟಾ ಮಾಡಿ ಪ್ಲೇಟಲ್ಲಿ ಇಟ್ಕೊಳ್ತೀನಿ. ಈಗ ಇದನ್ನು ನೀವು 9 ವಾರ, ಹಾಗೆ 11 ವಾರ, ಮತ್ತು 7 ವಾರ, 5 ವಾರ ಸಹ ಮಾಡ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆ ಅಂದರೆ ಕೆಲವೊಬ್ಬರು ಕೆಲಸಕ್ಕೆ ಹೋಗೋದ್ರಿಂದ, ಕೆಲವೊಬ್ಬರು ಬ್ಯುಸಿ ಇರೋದ್ರಿಂದ ದೂರದಿಂದ ಬರೋದಕ್ಕಾಗಲ್ಲ. ಅಂಥವ್ರಿಗೆ ಇದೊಂದು ಸ್ವಲ್ಪ ಈಸಿ ಆಗುತ್ತೆ. ಅದಕ್ಕೋಸ್ಕರ ನೀವು ನಿಮಗೆ ಮನಸ್ಸಲ್ಲಿ ಎಷ್ಟು ದಿನ ಎಷ್ಟು ವಾರ ಅಂಟಿಸ್ಬೇಕು ಅಂತ ಇರುತ್ತೆ, ಅಷ್ಟು ದಿನ ನೀವು ಹಚ್ಬೋದು. ಇಲ್ಲಿ ಮೊದಲೇದಾಗಿ ನಾನು 3 ಸೈಡಿಗೂ ಅರಿಶಿನ ಹಚ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ನಾನು ಕುಂಕುಮನ ಹಚ್ಕೊಳ್ತೀನಿ. ಇದು ತಾಯಿಗೆ ನಾವು ಅರಿಶಿನ ಮತ್ತು ಕುಂಕುಮನ ಇಡುವಂಥ ರೀತಿ ಅಂತ ಹೇಳ್ತಾರೆ. ಈಗ 3 ಸೈಡೂ ಕುಂಕುಮನ ಹಚ್ಕೊಳ್ತಾ ಇದ್ದೀನಿ ನಾನು. ನೀವು ಸಹ ಇದನ್ನು ಮಾಡ್ಬೋದು. ನಿಮಗೆ ಯಾವುದಾದ್ರೂ ಕೆಲಸ ಆಗಬೇಕು ಅಂತ ಇದ್ದರೆ, ಅಥವಾ ನಿಮಗೆ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಇದ್ದರೆ ಅಂಥವ್ರು ಇದನ್ನು ಹರಕೆ ರೀತಿಯಲ್ಲಿ ಈ ರೀತಿ ಮಾಡ್ಕೋಬೋದು. ಈಗ ನಾನು 2 ಬತ್ತಿ ತೊಗೊಳ್ತಾ ಇದ್ದೀನಿ ನೋಡಿ, ಅದನ್ನು 2 ಒಂದೇ ಮಾಡಿ ಈ ರೀತಿ ಹೊಸ್ಕೊಳ್ತೀನಿ. ನಂತರ ಇದನ್ನು ಈಗ ತುಪ್ಪದಲ್ಲಿ ಅದ್ದಿ ದೀಪದ ಒಳಗಡೆ ಹಾಕ್ತೀನಿ. ಮತ್ತು ಇನ್ನೊಂದನ್ನು ಸೇಮ್ ನಾನು ಅದೇ ರೀತಿ ಮಾಡ್ಕೊಳ್ತೀನಿ. ನೀವು ನಾರ್ಮಲ್ ಉದ್ದದ ಬತ್ತಿಲಿ ಸಹ ಮಾಡ್ಕೋಬೋದು, ಕೆಲವೊಬ್ಬರು ಮಾಡ್ತಾರೆ. ನಿಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ನಾನು ತುಪ್ಪನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತುಪ್ಪ ಫಿಲ್ ಮಾಡಾಯಿತು. ಇದನ್ನು ಗರ್ಭಗುಡಿಯಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರೋದಷ್ಟೇ. ಈಗ ನಾನು ಗರ್ಭಗುಡಿ ಒಳಗೆ ಹೋಗ್ತೀನಿ.
ಯಾಕೆ ಅಂದರೆ ಗರ್ಭಗುಡಿಯಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ, ಹಾಗೂ ನಾನು ಒಂದು ಸಣ್ಣ ಪ್ರಯತ್ನ ಮಾಡಿ ಒಂದು ಚಿಕ್ಕ ವಿಡಿಯೋನ ಮಾಡಿದ್ದೀನಿ ನಿಮಗೋಸ್ಕರ. ನಾನು ಹೋದಾಗ ಆಲ್ರೆಡಿ 4 ಗಂಟೆ ಮೇಲಾಗಿರೋದ್ರಿಂದ ರಶ್ ಜಾಸ್ತಿನೇ ಆಗಿತ್ತು. ಯಾಕಂದರೆ ಇದು ಮಾರ್ನಿಂಗ್ ಟೈಮಲ್ಲಿ ಓಪನ್ ಮಾಡಿ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿರುವಂಥ ಸಮಯ, ಅದಕ್ಕೋಸ್ಕರ ಇಷ್ಟೊಂದು ರಶ್ ಇತ್ತು. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ತುಂಬಾ ರಶ್ ಇತ್ತು. ಈಗ ನಾನಿಲ್ಲಿ ಒಳಗಡೆ ಹೋಗಿ ದೀಪನ ಅಂಟಿಸ್ಕೊಳ್ತಾ ಇದ್ದೀನಿ. ದೀಪ ಅಂಟಿಸೋಕ್ಕೆ ಅಂತಲೇ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ ನೀವು ದೀಪನ ಹಚ್ಕೋಬೋದು ಆರಾಮಾಗಿ. ನಂತರ ಅದನ್ನು ನಾನು ದೇವರಿಗೆ ಆರತಿ ಮಾಡಿ ನೆಕ್ಸ್ಟು ಹೊರಗಡೆ ಹೋಗ್ತೀನಿ. ಯಾಕಂದರೆ ಹೊರಗಡೆ ಹೋಗ್ತಾ ಇದ್ದೀನಿ, ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ಅದಕ್ಕೋಸ್ಕರ. ಯಾಕಂದರೆ ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸಲೇಬೇಕು, ಅದಕ್ಕೋಸ್ಕರ. ಈಗ ನಾನು ಒಳಗಡೆ ಮಾಡಾದಮೇಲೆ ಹೊರಗಡೆ ಬಂದು ಇಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಶಾಕಾಂಬರಿ ಟೆಂಪಲ್ಲು. ಇಲ್ಲಿ ಸಹ ನೀವು ದೀಪದ ಆರತಿನ ಮಾಡ್ಕೋಬೇಕಾಗುತ್ತೆ. ಆರತಿ ಮಾಡಾದ ನಂತರ ಅದನ್ನು ಇಡೋದಕ್ಕೆ ಅಂತಲೇ ಒಂದು ಪ್ಲೇಸ್ ಇದೆ. ಈ ಪ್ಲೇಸಲ್ಲೇ ನೀವು ಆರತಿನ ತೊಗೊಂಡೋಗಿ ಇಡಬೇಕಾಗುತ್ತೆ. ಇಲ್ಲಿನ ನಿಯಮಗಳು ಅಂತ ನಾನು ಮೊದಲೇ ಹೇಳಿದೆ. ಸೊ ಅದಕ್ಕೆ ದೀಪದ ಆರತಿ ಇಡೋದಕ್ಕೆ ಅಂತಲೇ ಇರುವಂಥ ಪ್ಲೇಸ್ ಇದು. ಫೈನಲ್ ಆಗಿ ನಾನೀಗ ದೀಪದ ಆರತಿನ ತೊಗೊಂಡೋಗಿ ಅಲ್ಲಿ ಇಡ್ತಾ ಇದ್ದೀನಿ. ಇಲ್ಲಿಗೆ ಈ ಒಂದು ದೀಪದ ಆರತಿ ಕಂಪ್ಲೀಟ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ದೀಪನ ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಕಂಪ್ಲೀಟ್ ಆಗಿದೆ ದೀಪದ ಆರತಿ. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತಷ್ಟು ವಿಡಿಯೋಂದಿಗೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಕೇಳ್ಕೊಳ್ತಾ, ಮತ್ತಷ್ಟು ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಹಾಗೆ ಧನ್ಯವಾದಗಳು.